ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಎಲ್ಲರೂ ಹೇಗಿದ್ದೀರಾ? ಸೊ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇನ್ ಅಡ್ವಾನ್ಸ್. ಸೊ ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಗೊತ್ತಾ? ಸೊ ನಾವು ಸಹ ಶಿವನ ದೇವಸ್ಥಾನ ನಮ್ಮ ಮಾದೇಶ್ವರ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಬ್ಯಾಂಗ್ಳೂರು ಟು ತಲಕಾಡು ಮಲೆ ಮಾದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಸೊ ನಿಮ್ಮ ಜೊತೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ, ದರ್ಶನ ಮಾಡಿಸ್ತೀವಿ ಬನ್ನಿ. ಸೊ ಜೊತೆ ಫುಲ್ ಖುಷಿಯಾಗಿದ್ದಾಳೆ ಹೊರಗಡೆ ಹೋಗ್ತಾ ಇದ್ದೀವಿ ಅಂತ ಹೇಳಿ. ಸೊ ಅವಳು ಎಂಜಾಯ್ ಮಾಡೋದಕ್ಕೋಸ್ಕರನೇ ಕರ್ಕೊಂಡು ಹೋಗ್ತಾ ಇರೋದು, ಎಲ್ಲೂ ಕರ್ಕೊಂಡು ಹೋಗಿರಲಿಲ್ಲ ಅವಳನ್ನ. ಸೊ ತಲಕಾಡು ಯಾಕೆ ಹೋಗ್ತಿದ್ದೀವಿ ಅಂತ ಹೇಳಿದ್ರೆ ಅಲ್ಲಿ ಸ್ವಲ್ಪ ನೀರಲ್ಲಿ ಎಂಜಾಯ್ ಮಾಡೋಣ, ಚೆನ್ನಾಗಿ ಆಡೋಣ ಅಂತ ಹೇಳಿ ಹೋಗ್ತಾ ಇರೋದಷ್ಟೇ, ದರ್ಶನ ಮಾಡೋಕ್ಕೇನಲ್ಲ. ಸೊ ಕಾವೇರಿ ನದಿಲಿ ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿ ನದಿನ ಮುಳುಗಿ ಅಲ್ಲಿಂದ ನಾವು ಮಾದೇಶ್ವರ ಬೆಟ್ಟಕ್ಕೆ ಹೋಗಿ ಅಲ್ಲಿ ಹಾಲ್ಟ್ ಹಾಕ್ತೀವಿ, ಅಲ್ಲಿ ದರ್ಶನ ಮಾಡ್ಕೊಂಡು ರಿಟರ್ನ್ ಆಗ್ತೀವಿ ಶನಿವಾರ. ಫುಲ್ ಹ್ಯಾಪಿ ಆಗಿದ್ದಾಳೆ, ಚೆನ್ನಾಗಿ ಆಟ ಆಡೋದು ಕಾರಲ್ಲಿ. ನಿದ್ದೆನೇ ಮಾಡಲಿಲ್ಲ ಅವಳು, ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನಿದ್ದೆನೇ ಮಾಡಲಿಲ್ಲ. ಆಮೇಲೆ ನೀರಲ್ಲಿ ಆಟ ಆಡಿದ್ಮೇಲೆ ಒಂದು ಸ್ವಲ್ಪ ಅರ್ಧ ಅವರ್ ನಿದ್ದೆ ಮಾಡಿದ್ಲು ಅಷ್ಟೇ. ಸೊ ಹೇಗೆಲ್ಲ ಆಡಿದ್ಲು, ಏನೇನೆಲ್ಲ ತುಂಟಾಟ ಮಾಡಿದ್ಲು, ನೀರಲ್ಲಿ ಯಾವ ರೀತಿ ಆಡಿದ್ಲು ಅಂತ ಹೇಳಿ ಈ ವಿಡಿಯೋನ ಪೂರ್ತಿ ನೋಡಿ. ಯಾರ್ಯಾರು ಮೊದಲಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ವಿಡಿಯೋನ ಎಂಡವರೆಗೂ ನೋಡಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮಕ್ಕಳು ಬೇಗ ಆಗುತ್ತೆ, ಆಲ್ರೆಡಿ ಆಗಿದ್ದಾಳೆ. ಸೊ ಕನಕಪುರದ ಹತ್ರ ನಿಲ್ಲಿಸಿದ್ವಿ ನಾವು. ಸ್ವಲ್ಪ ಟೀ ಬ್ರೇಕ್ ಅಂತ ಹೇಳಿ ಕಂಟಿನ್ಯೂಸ್ ಅವರು ಡ್ರೈವ್ ಮಾಡ್ಕೊಂಬಂದಿದ್ರು. ಮತ್ತು ಜೊತೆಗೆ ಹಾಲು ಕುಡಿಸ್ಬೇಕಾಗಿತ್ತು, ಅದಕ್ಕೋಸ್ಕರ ಸ್ವಲ್ಪ ನೆರಳೆಲ್ಲ ಹಾಕಿ ನಿಲ್ಲಿಸಿದ್ವಿ, ಅವಳಿಗೂ ಹಾಲು ಕುಡಿಸಿದ್ವಿ. ಸೊ ಮಧ್ಯೆ ಸ್ವಲ್ಪ ಹಾಗೆ ನಿಲ್ಲಿಸಿ ಹೋಗಿದ್ದು. ನಮ್ಮ ಮನೆಯವರೊಬ್ಬರೇ ಡ್ರೈವ್ ಮಾಡಬೇಕಾಗಿತ್ತು. ಸೊ ಅವ್ರಿಗೂ ಲಾಂಗ್ ಜರ್ನಿ ಡ್ರೈವ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಮಧ್ಯೆ ನಿಲ್ಲಿಸಿದ್ವಿ. ಇದು ಸ್ನ್ಯಾಕ್ಸ್, ಸೊ ದ್ರಾಕ್ಷಿ ಎಲ್ಲ ನೆನೆಸಿಟ್ಟು ತೊಗೊಂಬಂದಿದ್ವಿ. ಸೊ ಅದನ್ನು ಸ್ವಲ್ಪ ತಿನ್ಕೊಂಡ್ವಿ ನಾವು. ಇಲ್ಲಿ ದತ್ತು ಬೇಬಿ ಆನ್ ಬೋರ್ಡ್ ದತ್ತಿ. ಸಿಕ್ಕಾಬಟ್ಟೆ ಬಿಸಿಲಿದೆ. ಸೊ ಸ್ಟಾರ್ಟಿಂಗಲ್ಲೇ ಈ ರೀತಿ ಇದೆ. ಇನ್ನು ಮಾರ್ಚ್ ಮತ್ತು ಏಪ್ರಿಲಲ್ಲಿ ಯಾವ ರೀತಿ ಬಿಸಿಲಿರುತ್ತೋ ಆ ಕಾರಣ ತುಂಬಾ ಬಿಸಿಲಿತ್ತು. ಹೈವೇಲಂತೂ ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ಒಳಗಡೆ ಕಾರಲ್ಲಿ AC ಹಾಕಿದ್ರು ಸಹ ಅದೇ ಹೊಡಿತಾ ಇತ್ತು, ಅಷ್ಟು ಬಿಸಿಲಿತ್ತು. ಮತ್ತು ಇದು ನಿಯರ್ ಕೊಳ್ಳೇಗಾಲ ಹತ್ರ ನಿಲ್ಲಿಸಿದ್ವಿ ನಾವು. ಕೊಳ್ಳೇಗಾಲ ಎಂಟರ್ ಆಗ್ತಾ ಇದ್ದಂಗೆ ಅಂದರೆ ಅಲ್ಲಿ ನಿಯರ್ ನಿಲ್ಲಿಸಿದ್ವಿ ರೋಡಲ್ಲಿ. ಮಳ್ಳವಳ್ಳಿ ಕೊಳ್ಳೇಗಾಲ ರೋಡ್ ಅನಿಸುತ್ತೆ ಇದು. ಸೊ ಇಲ್ಲಿ ನಿಲ್ಲಿಸಿ ನಾವು ಟೀ ಕುಡಿತಾ ಇದ್ದೀವಿ. ಇಲ್ಲಿಂದ ನಾವು ತಲಕಾಡು ಹತ್ರ ಹೋಗಿ ಅಲ್ಲಿ ನೀರಲ್ಲಿ ಚೆನ್ನಾಗಿ ಆಡಿ, ಬಿಸಿಲು ನೀರಲ್ಲಿ ಆಡಬೇಕು ಅನ್ನಿಸ್ತಿದೆ, ಚೆನ್ನಾಗಿ ಆಡಿ ಅಲ್ಲಿ ಊಟ ಮಾಡಿಕೊಂಡು ಅಲ್ಲಿ ಬಿಡ್ತೀವಿ ನಾವು. ಅಲ್ಲಿ ಅಷ್ಟೊಂದು ಇನ್ನು ಮುಂದೆ ಇದಲ್ಲ, ಮುಂದೆ ಇದೆ ಅದೇನೆ. ಬಟ್ ಇದು ಆಳ ಇರುತ್ತಲ್ಲ, ಅಲ್ಲಿ ಆಳ ಇಲ್ಲ. ಬಂದಿದ್ಯಾ? ಒನ್ ಟೈಮ್ ಬಂದಿದ್ದೀನಿ, ಕಾಣ್ತಾನೆ ಇಲ್ಲ ಇಲ್ಲಿ.
ಶ್ರುತಿ ಕಾರಿಂದ ಇಳಿದ ತಕ್ಷಣ ಮಣ್ಣಲ್ಲಿ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಮರಳಲ್ಲಿ ಆಡ್ತಾನೆ ಇರಲಿಲ್ಲ, ಅಂದರೆ ಅಲ್ಲೆಲ್ಲೂ ಮರಳಿಲ್ಲ ನಮ್ಮ ಮನೆ ಹತ್ರ. ಸೊ ಅವ್ಳು ಮರಳಂದರೆ ತುಂಬ ಇಷ್ಟ. ಇಳಿದ ತಕ್ಷಣ ಮರಳು ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು ಫುಲ್ಲು. ಆಮೇಲೆ ನೀರ ಹತ್ರ ಕರ್ಕೊಂಡೋದಾಗ ತಲೆ ಮೇಲೆ ಮೈಯೆಲ್ಲ ಮರಳು ಮಾಡ್ಕೊಂಡು ಕೂತಿದ್ಲು ಅವಳು. ನೋಡಿ ಹೇಗೆಲ್ಲ ಆಡ್ತಾಳೆ ಅಂತ ಹೇಳಿ ದುಪ್ಪಿ ನೀರಲ್ಲಿ ಹೇಗೆ ಆಡ್ತಾಳೆ ಅಂತ. ಡ್ರೆಸ್ ಏನು ಮಾಡಬೇಕಿತ್ತು, ಡ್ರೆಸ್ ಏನು ಮಾಡ್ಬಿಡ್ತೀನಿ ಅವಳಿಗೆ. ದುತ್ತಿ ಇಲ್ಲಿ ಇಲ್ಲಮ್ಮ, ಏನ್ ಮಾಡ್ತಿದ್ದಿ, ಮಣ್ಣಲ್ಲಿ ಆಡ್ತಿದ್ದಿ. ಆ್ಯಕ್ಚುಲಿ ನಾವು ಮಕ್ಕಳನ್ನ ಮರಳಲ್ಲಿ ಆಡೋದಕ್ಕೆ ಬಿಡಬೇಕು. ಸೊ ಅದ್ರಲ್ಲಿ ಕೆಲವೊಂದು ಲವಣಾಂಶಗಳಿರುತ್ತೆ, ಅದು ದೇಹಕ್ಕೆ ಹೋಗ್ಬೇಕು ಅಂತ ಹೇಳ್ತಾರೆ. ಸೊ ಮರಳಿ ಮಕ್ಕಳನ್ನ ಬಿಡಿ, ಮರಳಲ್ಲಿ ಆಡೋಕೆ ಬಿಡಿ, ಅವ್ರು ಆಡಬೇಕು, ಅದು ಬೆತ್ಕೊಬೇಕು ಆ ಲವಣಾಂಶಗಳ ಕೈಗೆ ಎಲ್ಲ. ನೋಡಿ ದುಪ್ಪಿ ಇಳಿದ ತಕ್ಷಣ ಕುತ್ಕೊಂಡು ಹೆಂಗೆ ಆಡ್ತಿದ್ದಾಳೆ. ನೀರು ಕರ್ಕೊಂಡೋಗ್ಬಿಡೋದಂತೂ ಫುಲ್ ಮೈನೆಲ್ಲ ಸುರ್ಕೊಂಡ್ಬಿಟ್ವಿ ಮರಳು ನಾವು. ಮತ್ತು ಕಾಲಿಂದ ಇಡೋಕ್ಕಾಗ್ತದೆ, ಅಷ್ಟು ಬಿಸಿ ಬಂದ್ಬಿಟ್ಟು ನಾವು ಚಪ್ಪಲಿ ಎಲ್ಲ ಕರಗಿ ಬಂದ್ಬಿಟ್ವಿ. ಆಗಲೇ ಇಲ್ಲ, ಓಡೋಗಿ ಅಲ್ಲಿ ನೀರಕ್ಕೆ ನಿಂತ್ಕೊಂಡಿದ್ದಾಯಿತು. ಸಿಕ್ಕಾಬಟ್ಟೆ ಬಿಸಿ ಇತ್ತು. ಏನೋ ಚಪ್ಪಲಿ ಹಾಕೊಂಡು ಕರ್ಕೊಂಡ್ಬಿಟ್ಟು ಸಿಕ್ಕಾಬಟ್ಟೆ ಬಿಸಿ ಆಯಿತು. ನೀನು ಚಪ್ಪಲಿ ಹಾಕೊಂಡಿದ್ದಕ್ಕೆ ಒಳ್ಳೇದಾಯ್ತು. ಹಂಗೆ ಹೋಗಿ ಬಿಸಿಲು ಕಡೆಯಿಂದ ಹೇಳ್ತಾರೆ ಮುಖ ನನಗೆ ಕಾಣ್ತಿದೆ ಇದರಲ್ಲಿ. ಸ್ಟಾರ್ಟಿಂಗ್ ಸ್ವಲ್ಪ ನೀರು ತಣ್ಣಗಿತ್ತಲ್ಲ, ಸೊ ಆಡೋಕ್ಕೆ ಸ್ವಲ್ಪ ಹೆದ್ರುಕೊಂಡ್ಲು. ಆಮೇಲೆ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಆಮೇಲೆ ಬಾ ಹೋಗೋಣ ಅಂದರೆ ಬರಲ್ಲ, ಇನ್ನೂ ಆಡೋಣ ಅಂತ ಇದ್ಲು. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಹೆದ್ರುಕೊಂಡ್ಲು. ಅವಳು ತಣ್ಣೀರಲ್ಲಿ ಆಡಿದೆ ಎರಡನೇ ಸಲ. ಫಸ್ಟ್ ಟೈಮು ನಾವು ಬಕೆಟಲ್ಲಿ ಇಟ್ಟಿದ್ವಿ ಅಷ್ಟೇ, ಬಟ್ ಇಷ್ಟೊತ್ತವರೆಗೂ ನದಿಯಲ್ಲಿ ಫಸ್ಟ್ ಟೈಮ್ ಅವಳು ಆಡಿದ್ದು ಈ ಥರ. ಹಾಳಾಯ್ತಿಲ್ಲಿ ಚೆಡ್ಡಿಲ್ಲ ನೆಂದೋಯ್ತಲ್ಲಮ್ಮ, ಚೆಡ್ಡಿ ಎಲ್ಲ ಅಯ್ಯೋ ನೆಂದೋಯ್ತು ಚೆಡ್ಡಿ ಎಲ್ಲ. ಬಾಮ ಮುಂದೆ ಬಾಮ, ಆಳ ಇಲ್ಲ. ಸೀರೆ ಬಿಡಿ, ಹೆಂಗೂ ಬಿಡಮ್ಮ, ಹೆಂಗೂ ತ್ಯಾವ ಆಗುತ್ತೆ. ಓಕೆ ಅಮ್ಮಂಗೆ ನೀರು ಹಾಕಮ್ಮ, ಅಮ್ಮಂಗೆ ನೀರು ಹಾಕಿ ಹಿಡ್ಕೋಬೇಕು. ಸ್ವಲ್ಪ ನಿಧಾನ, ಮುಖ ತಗೊಳ, ಮುಖಕ್ಕೆ ಸ್ಟಾರ್ಟಿಂಗ್ ನೀರು ಹಾಕ್ಬಿಡಿ, ಬಿಡಿ ಆಮೇಲೆ ಹಾಕೋಣ. ಸ್ವಲ್ಪ ಬಿಸಿ ಆಗಲಿ ಮೈ. ನೀರು ಕುಡಿಬಾರ್ದು, ಓಕೆ ಕುಡಿಬಾರ್ದು ಬಂಗಾರಿ ನೀರು. ತಲೆ ನೆನ್ಸ್ಕೊಂಬೇಡ. ತುಂಬಾ ಚೆನ್ನಾಗಿತ್ತು. ಬಿಸಿಲು ನೀರಲ್ಲಿ ಆಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಅಷ್ಟೇನು ಚೆನ್ನಾಗಿರಲಿಲ್ಲ ಯಾಕಂದರೆ ಕೈಗೆ ಹೋಗ್ಬಿಟ್ಟಿದ್ದು ಚೆನ್ನಾಗಿರಲಿಲ್ಲ. ಅದಕ್ಕೆ ನಾವು ಚೆನ್ನಾಗಿರ್ತಿದ್ದೆ ಅನ್ಸುತ್ತೆ. ನಾನು ಇರಲಿಲ್ಲ. ಕೂತ್ಕೊಳ್ಳೆ. ಗ್ಲಾಸ್ ಕೊಡಲ್ಲ ನೀವು, ಹಾಕೊಂಡೇ ಇರ್ತೀರಾ? ಅದಕ್ಕೆ ಗ್ಲಾಸ್ ಕೊಡಬೇಕು.
ಎರಡು ಕೈಲಿ ಹೊಡಿಯಮ್ಮ, ಎರಡು ಕೈಲಿ. ಕುಡಿಬಾರ್ದು ನೀರು. ನೀಚೋಡಿ ನೀಚೋಡಿ ನೀಚೆ ನೋಡಿ, ಎರಡು ಕೈಲಿ ಹೊಡಿಬೇಕು. ಹೊಡಿ. ಎದೋಳಿ ಎದೋಳಿ, ಬನ್ನಿ ಬನ್ನಿ ಬನ್ನಿ. ಉಸಿರು ನೀರು ಕುಡಿತಾಳೆ ಅವಳು, ಹುಷಾರು. ಆಮೇಲೆ ಎತ್ತದೆ ಅಂತಂದೆ, ಒಳಕಾಗ್ದೆ ಸುಮ್ಮನಾದ್ಲಿಕ್ಕೆ. ಬಿಸಿ ಆಗ್ಬೇಕಲ್ಲ ಈಗ. ಯಾ ಚೆನ್ನಾಗಿದೆಯಾ? ಚೆನ್ನಾಗಿದೆಯಾ? ಸಾಕು ವಿಡಿಯೋ ಮಾಡಿದ್ದೇನು ಇರ್ತಿಸಲ್ಲಿ ಜಾಗಲ್ಲಿ ಇಟ್ಟಿದ್ದಾನೆ. ನೋಡಲ್ಲ, ನನಗೇನು ಗೊತ್ತಿತ್ತು. ತಗೊಬಲ್ಲ ಏನು ಬೇಡ ಬಿಡಿ, ಏನಾಗುತ್ತೆ. ನೀರು ಹಾಕೊಂಡು ಆಡಿ ಏನಾಗಲ್ಲ. ತಂದಿದ್ದೆ ವೇಸ್ಟ್ ಆಗ್ಬಿಟ್ಟು. ಬಿದ್ದೋಗ್ತೀಯಾ? ಹಿಡ್ಕೋ. ಮಣ್ಣಲ್ಲಿ ಆಡ್ತಿದ್ಯಮ್ಮ. ಸಾಕಾಡಿದ್ದು ನಡಿ ಹೋಗೋಣ. ನೀನ್ ಬಟ್ಟೆ ತಂದಿದ್ದೀನಿ, ಬಾ ಹಾಕ್ತೀನಿ. ಅವಳು ತಂದಿದ್ದೀನಿ, ಅವಳದೆಲ್ಲ ಇದೆ, ಅವಳದೆಲ್ಲ ಇದೆ. ನಮ್ಮ ಮಳ್ಳಲ್ಲಿ ಆಡಿ ಆಡಿ ಹೆಂಗಾಗಿದ್ದಾಳೆ. ಇವಾಗ ನೀರು ಕರ್ಕೊಂಡು ಹೋಗಿ ಸ್ನಾನ ಮಾಡಿಸಿ ವಾಪಸ್ ರೆಡಿ ಮಾಡ್ತೀನಿ ಅವಳನ್ನ. ಅದಕ್ಕೆ ಆಡಲಿ ಅಂತ ಬಿಟ್ಟಿದ್ದೀನಿ. ನೋಡಿ ಹೆಂಗೆ ಆಡ್ತಿದ್ದಾಳೆ ಮಳ್ಳಲ್ಲಿ. ಇಲ್ಲಿ ಎದಾ ಎಷ್ಟೊಂದು ಚೀಯ. ಇನ್ನು ಕೈ ಬಿಡು, ಇನ್ನ ಕಲ್ ಬೇಡ ಬಿಡಮ್ಮ. ಕೈ ಹಿಂಗೆ ಹಿಂದೆ ಮಾಡಿ, ಸ್ವಲ್ಪ ಕೈ ಹಿಂದಕ್ಕೆ. ಹಾಂ ಸಾಕು. ಕಲ್ ಬೇಕಾ ನಿನಗೆ? ಕತ್ತು ಹಿಂದೆ ಮಾಡಮ್ಮ, ಮುಂದೆ ಅಲ್ಲ. ಹಾಂ ಆರಾಮಾಗಿ ಹಂಗೆ ತಲೆ ಮೇಲೆ ಹಾಸಿಗೆ ಮೇಲೆ ಮಲ್ಕೊಳ್ಳೋ ಥರ. ಸುತ್ತಿ ಒಂದು ಅರ್ಧ ಅವರ್ ಆಡಿಲ್ಲ ಅನ್ಸುತ್ತೆ. ನಾನೇ ಸಾಕು ಅಂತ ಹೇಳಿ ಅವನ್ನ ರೆಡಿ ಮಾಡಿಬಿಟ್ಟೆ. ಬಟ್ಟೆ ಇಲ್ಲೇ ತಂದು ಫುಲ್ ಚಳಿ ನಡುತ್ತಾ ಇದ್ಲು, ಅದಕ್ಕೆ ಬಟ್ಟೆ ಇಲ್ಲೇ ತಂದು ರೆಡಿ ಮಾಡಿಬಿಟ್ಟೆ ಅವಳನ್ನ. ಎಷ್ಟು ಖುಷಿ ಆಯ್ತಮ್ಮ? ಅಮ್ಮ ನೋಡಿ, ಅಮ್ಮನ ಎಷ್ಟು ಖುಷಿ ಆಯ್ತು. ಎಷ್ಟು ಖುಷಿ ಆಯ್ತು. ಇದು ಅರ್ಜುನ್ ಮರ ಅಂತೆ. ಸೊ ಇದು ತೆಗ್ದ ತಕ್ಷಣ, ಚಕ್ಕೆ ತೆಗೆದ ತಕ್ಷಣ ನೀರು ಹೇಗೆ ಬರ್ತಿದೆ ನೋಡಿ. ಫುಲ್ ನೀರು ತುಂಬ್ತಾ ಇತ್ತು ಆ ಮರದಿಂದ. ಅರ್ಜುನ ಮರ ಅಂತ, ಮೆಡಿಸನ್ ಮರ ಅಂತ ಇದು. ಬಂದೆ ಅದು ಒಳಗೆ ಪಸಿ ಐತಾರ ಸಾ, ಅದು ಪಸಿ ಇರೋದು ನೀರು ಅಂಶಲ್ಲಿ ಇತ್ತು.
ಇದರಲ್ಲಿ ಆಡಿ ನಮಗೆ ತುಂಬಾ ಹಸ್ವಾಗೋಗಿತ್ತು, 4 ಗಂಟೆ ಆಗೋಗಿತ್ತು. ಸೊ ಇಲ್ಲೇ ಊಟ ಮಾಡಿಕೊಂಡು ಊಟಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಊಟ ಮಾಡಿರಲಿಲ್ಲ, ಅವಳಿಗೂ ಇಲ್ಲೇ ತಿನ್ನಿಸಿ ನಾವು ಅದೇ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೊರಟ್ವಿ. ನಾನು ಫಸ್ಟು ಕಾಫಿ ಕುಡಿದ್ಬಿಟ್ಟೆ, ತಲೆ ನೋವ್ತಾ ಇತ್ತು. ಸೊ ಊಟ ಮಾಡ್ಕೊಂಡು ಕಾಫಿ ಕುಡಿದು ಆಮೇಲೆ ಹೊರಟ್ವಿ. ಎಲ್ಲಿತ್ತಪ್ಪ ಕಾಚು? ಹಿಡ್ಕೊಂಡು ಹೋಯ್ತಾರ ಅವರು, ಹಿಡ್ಕೊಂಡೋಗಿ ಕರ್ಕೊಂಡೋಗಿ ಅವಳನ್ನ. ಬೇಡ ನಮ್ಗೆ ಅವಳು, ಬಾ ಬೇಗ ಕರ್ಕೊಂಡು ಹೋಗ್ತಾರ ಅವರು. ಹೋಗ್ತೀಯಾ? ಇರೋ ಗಾಳಿ ಬರ್ತೈತಿರೋ. ಅಲ್ಲಿ ಆಡೋ ಸೊ ಇಲ್ಲಿಂದ ನಾವು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಸೊ ಲೇಟ್ ಆಗುತ್ತೆ. ಸೊ ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಇದು ಪಾರ್ಟ್ 1. ಪಾರ್ಟ್ 2 ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗುವಂಥ ವಿಡಿಯೋ ವ್ಲಾಗ್ನ ನಾನು ಅಪ್ಲೋಡ್ ಮಾಡ್ತೀನಿ. ಪಾರ್ಟ್ 2 ಅಲ್ಲಿ ಎಲ್ಲರೂ ವಿಡಿಯೋನ ನೋಡಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮಲೆ ಮಹದೇಶ್ವರ ದೇವರ ದರ್ಶನ ಮಾಡ್ಕೊಳ್ಳಿ. ಆ್ಯಂಡ್ ನನ್ನ ವಿಡಿಯೋನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಆಲ್. ಬಾಯ್.